ಈಗ ತಾನೇ ನಾನು ಕಲಬುರಗಿ ಜಿಮ್ಸಿಗೆ ಬರಬೇಕಾಗಿತ್ತು, ಇಲ್ಲಿ ಬಂದಿ ನೋಡಿ, ಅಲ್ಲಿ ಬಂದಿಲ್ಲ. ಈಗ ಅಲ್ಲಿ ಈಗ ತಾನೇ ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ನಾವು 1 ತಿಂಗಳಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತಯಾರಿ ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ಕಲಬುರಗಿಯಲ್ಲಿ ನಾವು ಈಗಾಗಲೇ ಹೇಳ್ದಂಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗಾಗಲೇ ಎಲ್ಲ ಇಕ್ವಿಪ್ಮೆಂಟ್ ಬಂದಿದೆ, ಬಿಲ್ಡಿಂಗ್ ರೆಡಿಯಾಗಿದೆ, ಮ್ಯಾನ್ ಪವರು ಕೂಡ ಅಂದರೆ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಹಾಗಾಗಿ 1 ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು ಒಂದು ಒಳ್ಳೆಯ ಸುದ್ದಿ ಗುಲ್ಬರ್ಗ ಜನತೆಗೆ. ಬೇರೆ ಏನಿದೆ ಕೇಳಿ. ಸರ್, ಈಗ ಇಂಜಪಲ್ಲಿ ಸೇಡಂ ಪಕ್ಕದಲ್ಲಿ ಇಂಜಪಲ್ಲಿ ಗ್ರಾಮಸ್ಥರು ಕೆಲವೊಬ್ಬರು ಗ್ರಾಮಸ್ಥರು ಜಮೀನು ಕಳ್ಕೊಂಡಿದ್ದಾರೆ, ಅವ್ರ ಮನೆಗಳು ಕಳ್ಕೊಂಡಿದ್ದಾರೆ. ಆದರೆ ಫ್ಯಾಕ್ಟ್ರಿ ಅವರಿಗೆ ನೇರವಾಗಿ ಅವರು ಈ ಗ್ರಾಮಸ್ಥರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಇಲ್ಲ, ಅಂಥದ್ದು ಯಾವ ನಮ್ಮ ಗಮನಕ್ಕೆ ಬಂದಿಲ್ಲ. ನಿಮ್ಮ ಗಮನಕ್ಕೆ ಇದೆ, ನಿಮಗೆಲ್ಲ ಭೇಟಿ ನಂದು ನಮ್ಮ ಬಂದಿದ್ದರು ಗ್ರಾಮಸ್ಥರೆಲ್ಲ ಅಂತ ಯಾರು ಹೇಳಿಲ್ಲ. ಅಲ್ಲಿ 2 ಫೇಸಲ್ಲಿ ಸೆಟಲ್ಮೆಂಟ್ ಆಗಿದೆ ಅವ್ರದ್ದು. ಮೊದಲು ಸೆಟಲ್ಮೆಂಟ್ ಆಗಿದೆ, ಕೆಲವು ಜನರಿಗೆ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ನಮಗೆ ಜಾಬ್ ಕೊಟ್ಟಿಲ್ಲ ಅಂತ ಅವ್ರ ಕಂಪ್ಲೇಂಟ್ ಇದೆ. ಅಲ್ಲ, ಅದು ಬೇರೆ ಯಾವುದನ್ನು ಮತ್ತು ಬೇರೆಯವ್ರು ಕ್ಲೇಮ್ ಮಾಡಿರ್ಬೋದು. ಬಟ್ ಅಲ್ಲಿ ಆ್ಯಕ್ಚುಲಿ ಗೌರ್ಮೆಂಟಿಂದ ಸರ್ವೆ ಆಗಿ ಎಷ್ಟು ಜನ ಅಂತ ಮಾಡಿದಾರಲ್ಲ, ಅವ್ರ ಬಗ್ಗೆ ಲಿಸ್ಟ್ ಇದೆ ಅವ್ರ ಹತ್ರ. ಎ ಸಿ ಆಫೀಸರ್ ಲಿಸ್ಟ್ ಇದೆ, ಅವ್ರ ಹತ್ರನೂ ಇದೆ. ಅವ್ರಿಗೆ 2 ಫೇಸಲ್ಲಿ ಸೆಟಲ್ಮೆಂಟ್ ಮಾಡಿದ್ದಾರೆ. ಸೆಕೆಂಡ್ ಫೇಸಲ್ಲಿ ಸೆಟಲ್ಮೆಂಟ್ ಆದವರಿಗೆ ಜಾಬ್ ಕೊಟ್ಟಿದ್ದಾರೆ. ಫಸ್ಟ್ ಫೇಸಲ್ಲಿ ಕೊಟ್ಟವರಿಗೆ ನಮಗೆ ಕೊಟ್ಟಿಲ್ಲ ಅಂತ ಅವ್ರು ಬಂದಿದ್ದರು. ಅದಕ್ಕೆ ಒಂದು ಮೀಟಿಂಗು ಕಂಡಕ್ಟ್ ಮಾಡಿಸಿದ್ದೆ ನಾನು ಅಸಿಸ್ಟೆಂಟ್ ಕಮಿಷನರ್ಗೆ. ಆಮೇಲೆ ಆ ಕಂಪ್ನಿದವರು ಬಂದಿದ್ದರು, ಅವರು ಒಂದು ಟೈಮ್ ತೊಗೊಂಡಿದ್ದಾರೆ, ಅವ್ರಿಗೂ ಕೊಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನು ನಂಗೆ ಗಲಾಟೆ ಆಗಿರೋದು, ಸಾವಿರಾರು ಜನ ಕಲ್ಲು ತೂರಾಟ ಆಗಿರುವಂಥದ್ದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ನೋಡಿಲ್ಲ, ಇರಲಿಲ್ಲ ನಾನು. ಅಲ್ಲ, ಆಮೇಲೆ ಹರಿಪ್ರಸಾದ್ ಅವರು ಹೇಳಿರುವಂಥ ಒಂದು ಈಗ ಅಂದರೆ ಬುರ್ಕಾ ಧರಿಸ್ಕೊಂಡು BJP ಅವರು ಗಲಾಟೆ ಮಾಡ್ತಾರೆ. ಇಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಿಮ್ಮ ಸರ್ಕಾರ ಬಂದಾಗಿನಿಂದ ಕೂಡ CM ಬದಲಾವಣೆ ಅವರು ನೋಡಿ, ಈಗ ಏನೂ ಗೊಂದಲ ಇಲ್ಲ. ಇದೆಲ್ಲ ಮಾಧ್ಯಮದ ಸೃಷ್ಟಿ ಇದೆ. ಆಮೇಲೆ ನೀವು ಯಾಕೆ ಮಾಧ್ಯಮ ಸೃಷ್ಟಿ ಅಂತ ಹೇಳ್ತೀನಿ ಕೇಳಿ, ನೀವು ಐ ವಿಲ್ ಗಿವ್ ರೀಸನ್. ನೀವು ಸುಮ್ಮನೆ ಹೋದ ತಕ್ಷಣ ಯಾರನ್ನ ನಾವು ಬರ್ತೀವಲ್ಲ ಹೋಗಿ ನಿಮ್ಮ ಮೈಕ್ ಹಿಡಿದು ಬಿಡ್ತೀರಿ. ಹಾಗಾಗಿದೆ. ಯು ಆರ್ ಲೀಡಿಂಗ್ ಕ್ವೆಶನ್ಸ್. ಅವರಾಗಿ ಸ್ವತಃ ನೀವು ಎಲ್ಲನ ನೋಡಿದ್ದೀರಾ? ಯಾರಾದರೂ ಮಿನಿಸ್ಟ್ರ್ ಆಗಲಿ, MLA ಆಗಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನಾದರೂ ಹೇಳಿದಾರಾ? ಇಲ್ಲ. ಇಲ್ಲಿ ಕೇಳಿ, ಅವ್ರು ಯಾರು ಹಂಗೆ ಹೇಳಿಲ್ಲ. ನೀವು ಎಲ್ಲೋ ಹೋಗಿರ್ತೀರಿ, ಅವರೆಲ್ಲೋ ಹೋಗಿರ್ತಾರೆ, ನೀವು ಹೋಗಿ ಕೇಳ್ತೀರ ಅವ್ರಿಗೆ. ಅವರು ಆಮೇಲೆ ಲೀಡಿಂಗ್ ಕ್ವೆಶನ್ ಕೇಳ್ತೀರೋ ಏನೋ ರಿಯಾಕ್ಟ್ ಮಾಡಿರ್ತಾರೆ. ಇಟ್ ಈಸ್ ಬಿಕಮಿಂಗ್ ಎನ್ ಇಶ್ಯೂ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ. ನಮ್ಮ ಸರ್ಕಾರ ಸುರಳಿತವಾಗಿ ನಡೀತಾ ಇದೆ. ನಾವು ಏನು ನೋಡಬೇಕು ಅಂದರೆ, ಒಂದು ಸರ್ಕಾರ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಅಳತಿಗೋಲು ಏನಂತಂದರೆ, ನಾವು ಜನರಿಗೆ ನಾವು ಏನು ವಾಗ್ದಾನ ಮಾಡಿದ್ವಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಇಲ್ಲ ಅಂತ. ಈಗ 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ದಟ್ ಇಸ್ ದ ಬಿಗ್ಗೆಸ್ಟ್ ಸಕ್ಸಸ್. ಈಗ ನಿಮ್ಮದೇ ಕೆಲ ಸಚಿವರು ಹೇಳ್ತಾರೆ CM ಸಿದ್ದರಾಮಯ್ಯ ದೀರ್ಘಾವಧಿಯಾಗಿರಬೇಕು. ಈಗ ನೋಡಿ, ಈಗಾಗಲೇ ಅದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಿರ್ಣಯ ಆಗಿದೆ. ಹಾಗಾಗಿ ಯಾರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಸ್ಥಿರ ಸರ್ಕಾರ, ನಾವೆಲ್ಲ ಒಟ್ಟಾಗಿದ್ದೀವಿ. ಆಮೇಲೆ ಜನಪರವಾಗಿ ಕೆಲಸ ಮಾಡ್ತೀವಿ. ಈಗ ನಾವು ಇದ್ರ ಬಗ್ಗೆ ಚರ್ಚೆ ಇಲ್ಲ. ಓಕೆ, ಥ್ಯಾಂಕ್ ಯು.